ನಿಮ್ಮ ಮತ ನಿಮ್ಮ ಹಕ್ಕು, ನಿಮ್ಮ ಹಕ್ಕು ನಿಮ್ಮ ಬದುಕು. ಇದು ಡಿಕೆಶಿ ಸರ್ಕಾರದ ಗ್ಯಾರಂಟಿ. ಇದು ಕರ್ನಾಟಕ ಇತಿಹಾಸದಲ್ಲಿ ಮೊದಲು. ಸಾರ್ವಜನಿಕರಿಗೆ ಸರ್ಕಾರಿ ಸೇವೆಗಳನ್ನು ಅತ್ಯಂತ ಸುಲಭವಾಗಿ ಹಾಗೂ ಪಾರದರ್ಶಕವಾಗಿ ತಲುಪಿಸುವ ಸಲುವಾಗಿ ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರ ಮಹತ್ವದ ಯೋಜನೆಗೆ ಚಾಲನೆ ಕೊಟ್ಟಿದೆ. ಸರ್ಕಾರಿ ಕಚೇರಿಗಳಿಗೆ ಸಾರ್ವಜನಿಕರ ಅಲೆದಾಟಕ್ಕೆ ಮುಕ್ತಿ ನೀಡುವಂತಹ ಹೆಜ್ಜೆಯನ್ನ ಇರಿಸಿದೆ. ಕಚೇರಿ ಅಲೆದಾಟಕ್ಕೆ ಮುಕ್ತಿ, ಮನೆ ಮನೆ ಬಾಗಿಲಿಗೆ ಪ್ರಮಾಣ ಪತ್ರ, ಉಚಿತ ಜಾತಿ ಶಾಶ್ವತ ವಾಸ ಪ್ರಮಾಣ ಪತ್ರ ವಿತರಣೆಗೆ ಚಾಲನೆ. ವೇದಿಕೆ ಮೇಲೆ ಮುಖ್ಯಮಂತ್ರಿ ಡಿಕೆಶಿ, ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ಅಧಿಕಾರಿಗಳು ರಾಜ್ಯದಲ್ಲಿ ಮನೆ ಮನೆಗೆ ತೆರಳಿ ಉಚಿತವಾಗಿ ಜಾತಿ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ವಿತರಿಸುವ ಸೇವೆಗೆ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಿಎಂ ಡಿಕೆಶಿ ಹಾಗೂ ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ ನೀಡಿದ್ರು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದ್ದು, ಮತದಾರರ ಹಕ್ಕನ್ನ ಉಳಿಸಲು ರಾಜ್ಯ ಸರ್ಕಾರದ ಮಹತ್ವದ ಹೆಜ್ಜೆ ಇರಿಸಿದೆ. ಮನೆ ಬಾಗಿಲಿಗೆ 4.85 ಕೋಟಿ ಡಿಜಿಟಲ್ ಪ್ರಮಾಣ ಪತ್ರಗಳನ್ನ ವಿತರಿಸಲು ಸರ್ಕಾರ ಕ್ರಮ ಕೈಗೊಂಡಿದೆ. ಎಲ್ಲ ಮತದಾರರಿಗೂ ಅನುಕೂಲವಾಗುವ ಕಾರ್ಯಕ್ರಮ ನಡೆಸ್ತಾ ಇದೆ. ಹೋಬಳಿ ಮಟ್ಟದಲ್ಲಿ ಸಹಾಯ ಕೇಂದ್ರಗಳು ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಸೇವೆ ಲಭ್ಯ ಇರಲಿದೆ. ಬಿಎಲ್ಒಗಳು ಮನೆಗೆ ಬಂದಾಗ ನೀಡುವ ಅರ್ಜಿಯನ್ನ ಸ್ವೀಕರಿಸಬೇಕು. ಮತದಾರರೇ ಸಹಿ ಹಾಕಿ ನಿಮ್ಮ ಮತವನ್ನ ರಕ್ಷಿಸಿಕೊಳ್ಳಬೇಕು. ಜಾತಿ ಪ್ರಮಾಣ ಪತ್ರ ಡೌನ್ಲೋಡ್ ಮಾಡಲು ಸರಳ ವಿಧಾನ ಕಲ್ಪಿಸಿದ್ದು, ಜಾಲತಾಣ ವಾಟ್ಸ್ಆಪ್ ಮೂಲಕವೂ ಜನರಿಗೆ ಜಾಗೃತಿಯ ಕಾರ್ಯಕ್ರಮ ಆಯೋಜಿಸಿದೆ. ವಿಪಕ್ಷಗಳ ವಿರೋಧದ ನಡುವೆಯೂ ಪ್ರಮಾಣ ಪತ್ರ, ನಿಮ್ಮ ಮತ ನಿಮ್ಮ ಹಕ್ಕು ನಿಮ್ಮ ಬದುಕು ಎಂದ ಸಿಎಂ. ಇನ್ನು ಬಿಜೆಪಿ ವಿರೋಧದ ನಡುವೆಯೂ ಶಾಶ್ವತ ವಾಸ ಪ್ರಮಾಣ ಪತ್ರ ವಿತರಣೆಗೆ ಸರ್ಕಾರ ಮುಂದಾಗಿದೆ. ಕಾರ್ಯಕ್ರಮಕ್ಕೆ ಚಾಲನೆ ಬಳಿಕ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ನಿಮ್ಮ ಮತದಾನದ ಹಕ್ಕನ್ನ ರಕ್ಷಿಸುವುದು ನಮ್ಮ ಗ್ಯಾರಂಟಿ ಅಂತ ನಾನು ಸಿಎಂ ಆಗುವ ಮೊದಲೇ ಹೇಳಿದ್ದೆ. ಈಗ ಮಾತನ್ನ ಉಳಿಸಿಕೊಂಡಿದ್ದೇನೆ. ಮತಪಟ್ಟಿಯಲ್ಲಿ ಇಲ್ಲದವರು ಸೌಲಭ್ಯಗಳಿಂದ ವಂಚಿತರಾಗ್ತಾರೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ನಿಮ್ಮ ಮತ ನಿಮ್ಮ ಹಕ್ಕು, ನಿಮ್ಮ ಮತ ನಿಮ್ಮ ಬದುಕು. ನಿಮ್ಮ ಮತ ಮತ್ತು ನಿಮ್ಮ ಬದುಕಿಗೆ ನಮ್ಮ ಸರ್ಕಾರ ಗ್ಯಾರಂಟಿ. ಇದು ನಮ್ಮ ಮೂಲ ಮಂತ್ರ, ನಮ್ಮ ತತ್ವ, ನಮ್ಮ ಸಿದ್ಧಾಂತ. ಶಾಶ್ವತವಾದಂಥ ಪ್ರಮಾಣ ಪತ್ರಗಳನ್ನು ಉಚಿತವಾಗಿ ಮನೆ ಬಾಗಿಲಿಗೆ ತೆರಳಿ ಅವರ ದಾಖಲೆಗಳನ್ನು ಒದಗಿಸಿಕೊಟ್ಟು, ಒಂದೇ ರಾತ್ರಿ ಸೃಷ್ಟಿ ಮಾಡಿದಂಥ ಪ್ರಮಾಣ ಪತ್ರ ಅಲ್ಲ, ಅವರ ನಿತ್ಯ ಬದುಕಿನಲ್ಲಿ ಅವರು ನಮೂನೆ ಮಾಡಿಕೊಂಡಿದ್ದಂಥ ಪ್ರಮಾಣ ಪತ್ರವನ್ನು 4,85,00,000 ಕುಟುಂಬಗಳಿಗೆ ನಾವು ಅವ್ರ ಕುಟುಂಬದ ಜಾತಿ ಪತ್ರವನ್ನು, ಇನ್ಕಮ್ ಸರ್ಟಿಫಿಕೇಟ್ಗಳನ್ನು, ದಾಖಲೆಗಳನ್ನು ಪ್ರಿಂಟೌಟ್ ಮಾಡಿ ಮನೆಗೆ ಕೊಡುವಂಥ ವ್ಯವಸ್ಥೆ ಏನಿದೆಯಲ್ಲ, ಇದು ಇಡೀ ದೇಶದಲ್ಲೇ ಒಂದು ಪ್ರಥಮ ರಾಜ್ಯ ಅಂತ ಹೇಳ್ಕೊಳ್ಳಿಕ್ಕೆ ಶಾಶ್ವತವಾದಂಥ ನಿವಾಸ ಪತ್ರ. ಇದೇ ವೇಳೆ ಮಾತನಾಡಿದ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ನಮ್ಮ ಸರ್ಕಾರ ಜನರ ಸೇವೆಗೆ ಮತ್ತೊಂದು ಹೆಜ್ಜೆ ಇಟ್ಟಿದೆ. ಎಸ್ಐಆರ್ಗೆ ಸಹಾಯವಾಗಲು ಶಾಶ್ವತ ನಿವಾಸ ಪತ್ರ ನೀಡಲಾಗ್ತಾ ಇದೆ. ಸರ್ಕಾರದಿಂದ ಏನಾದರೂ ಡಾಕ್ಯುಮೆಂಟ್ ಇರಬೇಕು ಅಂತ ಯೋಜನೆ ಕೈಗೊಂಡಿದ್ದೀವಿ ಎಂದ್ರು. ಯಾರು ಶಾಶ್ವತವಾಗಿ ನಿವಾಸಿಗಳಾಗಿದ್ದಾರೆ ಅನ್ನೋದಕ್ಕೆ ಸರ್ಕಾರದ ವತಿಯಿಂದ ಏನಾದರೂ ಒಂದು ಡಾಕ್ಯುಮೆಂಟ್ ಇರಬೇಕು ಅಂತ ಹೇಳಿ ಅವರು ಕೊಟ್ಟಿರ್ತಕ್ಕಂಥ 11 ಪ್ಯಾರಾಮೀಟರ್ಸ್ಗಳ ಜೊತೆಯಲ್ಲಿ ನಾವು ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂಥೇಳಿ PRC ಕೊಡಬೇಕು ಅಂತೇಳಿ, ಶಾಶ್ವತ ನಿವಾಸ ಪ್ರಮಾಣ ಪತ್ರ ಇದನ್ನು ಕೊಡಬೇಕು ಅಂತ ಹೇಳಿ
ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದರು. ಜನಸ್ನೇಹಿ ಕೇಂದ್ರ, ಅಟಲ್ ಜನಸ್ನೇಹಿ ಕೇಂದ್ರದಲ್ಲಿ ನಮಗೆ ಡೇಟಾ ಲಭ್ಯ ಇದೆ. ಅದರ ಆಧಾರದ ಮೇಲೆ ನಾವು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾವು 4.85 ಕೋಟಿ ಜನರ ಸರ್ಟಿಫಿಕೇಟ್ಸ್ ಅನ್ನ ಆ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಬಿಟ್ಟಿದ್ದೇವೆ. ಅವೈಲಬಿಲಿಟಿ ಇದೆ. ಆ ಜಿಲ್ಲೆಯಲ್ಲಿ ಯಾರ್ಯಾರು ಅರ್ಜಿ ಹಾಕ್ತಾರೆ, ಆ ತಾಲೂಕಲ್ಲಿ ಯಾರು ಅರ್ಜಿ ಹಾಕ್ತಾರೆ, ನಾನು ಈಗ ಹೇಳಿದಂತ ಕ್ರೈಟೀರಿಯಾಕ್ಕೆ ಯಾರು ಬರ್ತಾರೆ, ಒಟ್ಟಾರೆ ಸರ್ಕಾರದ ನೂತನ ಯೋಜನೆ ಸಂಪೂರ್ಣ ಉಚಿತ ಆಗಿದ್ದು, ನಾಗರಿಕರು ಅರ್ಜಿ ಹಿಡಿದು ಕಂದಾಯ ಕಚೇರಿ ಅಥವಾ ನಾಡ ಕಚೇರಿಗಳ ಮುಂದೆ ಕ್ಯೂ ನಿಲ್ಲುವುದು ತಪ್ಪಲಿದೆ. ಸಕಾಲದಲ್ಲಿ ಜಾತಿ ಹಾಗೂ ವಾಸಸ್ಥಳ ಪ್ರಮಾಣ ಪತ್ರಗಳು ಸಿಗಲಿರುವುದರಿಂದ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಲಿದೆ. ಸರ್ಕಾರದ ಆಡಳಿತವನ್ನ ಜನರ ಮನೆ ಬಾಗಿಲಿಗೆ ಕೊಂಡೊಯ್ತಾ ಇರುವುದು ಆಶಾದಾಯಕವಾಗಿದೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.